ಮಗಳು ನನ್ನ ಮಗಳು ಅಲ್ಲೇ ಓದ್ತಾಯಿದ್ರು, ಅಲ್ಲೇ ಸ್ಟಡಿ ಮಾಡ್ತಾಯಿದ್ರು ದುಬೈಯಲ್ಲೇ. ಹುಡುಗಿನ ಕರ್ಕೊಂಬಂದಿರಲಿಲ್ಲ. ಆ ಕಾರಣದಿಂದ ಇವ್ರಿಗೆ ಒಂದು ಸತಿ ಎಲ್ಲ ಕರ್ಕೊಂಡು ಹೋಗ್ಬಿಟ್ಟು ಕೆಲವ್ರು ಕೇಳ್ತಾರೆ, ಜಫರುಲ್ಲಾ ಖಾನ್ ನಿನ್ನ ಸಂಪತ್ತಿ ಎಷ್ಟಿದೆ, ನಿನ್ನ ಆಸ್ತಿ ಎಷ್ಟು, ನಿನ್ನ ಟವರ್ಸ್ ಎಷ್ಟು ಅಂತ. ಇವತ್ತು ನನ್ನ 2 ಮಕ್ಕಳು ದುಬೈನಲ್ಲಿ ನಂಬರ್ 1 ಟಾಪ್ ಲೀಡರ್. ಫ್ರಂಟ್ ಫೇಸ್ ಮ್ಯಾಗ್ಝೀನಲ್ಲಿ ಫ್ರಂಟ್ ಪೇಜಲ್ಲಿ ಬರುತ್ತೆ, ದೇ ಆರ್ ದ ಬೆಸ್ಟ್ ಡೆವಲಪರ್ಸ್, ಕಮರ್ಷಿಯಲ್ ಡೆವಲಪರ್ಸ್ ಅಂತ. ಆದರೆ ನನ್ನ ಕೇಳಿದ್ರೆ ನಿನ್ನ ಆಸ್ತಿ ಏನು ಜಫರುಲ್ಲಾ ಖಾನ್ ಅಂತ ಹೇಳಿದ್ರೆ, ಇದೇ ನನ್ನ ಆಸ್ತಿ. ನಮ್ಮ ಅಪ್ಪ ಕೊಟ್ಟಿರೋ ಚೇರು, ನಮ್ಮ ಅಪ್ಪನ ಈ ಹಳೆ ಮನೆ, 3 ಟವರ್ ಅಲ್ಲಿ ಮುಸಲ್ಮಾನರ ಸ್ಮಶಾನದಲ್ಲಿ 3 ಟವರ್ ಇದೆ. 2 ನಮ್ಮ ತಾಯಿ, ಒಬ್ಬರು ನನ್ನ ತಂದೆ. ಆ 3 ಟವರ್ಗಿಂತ ಹೆಚ್ಚಾಗಿ ನಂದು ಯಾವುದೂ ಪ್ರಪಂಚದಲ್ಲಿ ಆಸ್ತಿ ಇಲ್ಲ. ಎಲ್ಲಿರ್ಬೋದು, ಯುರೋಪಲ್ಲಿ ಇರ್ಬೋದು, ದುಬೈನಲ್ಲಿ ಇರ್ಬೋದು, ಬಾಂಬೆನಲ್ಲಿ ಇರ್ಬೋದು, ನೇಪಾಳದಲ್ಲಿ ಇರ್ಬೋದು, ಎಲ್ಲ ಕಡೆಯೂ ಮನೆಗಳು. ಮಂಡ್ಯದಲ್ಲೂ ಇದೆ, ಮೈಸೂರಲ್ಲಿ ಇದೆ, ಬೆಂಗಳೂರು ಇದೆ, ಎಲ್ಲ ಕಡೆ ಮನೆಯೇ ಇದೆ. ನಾನು ಯಾವುದೇ ಮನೆಯಲ್ಲಿ ವಾಸ ಮಾಡ್ತಾಯಿಲ್ಲ. ನನ್ನ ದೊಡ್ಡ ಆಸ್ತಿ ಯಾವುದು ಅಂತ ಪದೇ ಪದೇ ಕೇಳಿದ್ರೆ ಆ 3 ಗೋರಿಗಳಿದೆ ಇಲ್ಲಿ ಸ್ಮಶಾನದಲ್ಲಿ. ನನ್ನ ತಂದೆ ತಾಯಿ ಆಗಿರೋದು ಅದಕ್ಕಿಂತ ದೊಡ್ಡದು ನನ್ನ